ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ನಾವು ಈ ವಿಡಿಯೋದಲ್ಲಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಅದಕ್ಕೆಲ್ಲ ಪ್ರೊಸೀಜರ್ ಏನಿದೆ, ಎಷ್ಟು ಅಮೌಂಟ್ ಬರುತ್ತೆ, ಲಾಸ್ಟ್ ಡೇಟ್ ಏನಿದೆ ಅನ್ನೋದನ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಇದು ಬಂದುಬಿಟ್ಟು ಗೌರ್ಮೆಂಟ್ ಸ್ಕಾಲರ್ಶಿಪ್ ಗೈಸ್, ಓಕೆನಾ? ಯಾವುದೇ ಪ್ರೈವೇಟ್ ಸ್ಕಾಲರ್ಶಿಪ್ ಇಲ್ಲ, ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಮತ್ತು ಯಾರೆಲ್ಲ ಎಸ್ ಎಸ್ ಪಿ ಹಾಕಿರ್ತೀರಲ್ವಾ, ಎಸ್ ಎಸ್ ಪಿ ಇಲ್ಲಿ ಒಂದು ಬರುತ್ತೆ SC ST ಸ್ಟೂಡೆಂಟ್ಸ್ಗೆ. ಮತ್ತು SSP NSP ಅಮೌಂಟ್ ಯಾರಿಗೆಲ್ಲ ಬರುತ್ತೆ ಇದು ಕೂಡ ಅವ್ರಿಗೆ ಬರುತ್ತೆ. ಅದು ಬಂದರೆ ಇದು ಬರೋದಿಲ್ಲ, ಇದು ಬಂದರೆ ಅದು ಬರೋದಿಲ್ಲ ಅಂತ ಹಂಗಿಲ್ಲ ಗೈಸ್, ಓಕೆ? SSP ಅಪ್ಲೈ ಮಾಡಿದ್ರೆ ನೀವು ವಿದ್ಯಾಶ್ರೀ ಕೂಡ ಅಪ್ಲೈ ಮಾಡ್ಬೋದು, ವಿದ್ಯಾಶ್ರೀ ಅಪ್ಲೈ ಮಾಡಿದರೆ ಇದು ಕೂಡ ಅಪ್ಲೈ ಮಾಡ್ಬೋದು. ಎಲ್ಲ ನಿಮಗೆ ಡಿಫ್ರೆಂಟಾಗಿ ಬರುತ್ತೆ, ಯಾವುದು ಕ್ಯಾನ್ಸಲ್ ಆಗೋದಿಲ್ಲ, ಆ ರೀತಿ ಏನಿರೋದಿಲ್ಲ. ಇದು ಬಂದುಬಿಟ್ಟು ರೈತ ವಿದ್ಯಾನಿಧಿ ಅಂದರೆ ಫಾರ್ಮರ್ಸ್ ಚಿಲ್ಡ್ರನ್ಸ್ ಯಾರೆಲ್ಲ ಸ್ಟೂಡೆಂಟ್ಸ್ ಆಗಿರ್ತಾರೆ ಅವ್ರಿಗೆ ಬರೋವಂಥದ್ದು. ವಿದ್ಯಾಶ್ರೀ ಬಂದುಬಿಟ್ಟು BCM ಹಾಸ್ಟೆಲ್ ಹಾಕಿಬಿಟ್ಟು ರಿಜೆಕ್ಟ್ ಆಗಿರುತ್ತಲ್ಲ ಅವ್ರಿಗೆ ಬರುತ್ತೆ. ಸೊ SSP ಅಂದರೆ ಕಾಮನ್, ಯಾರೇ ಅಡ್ಮಿಷನ್ ತೊಗೊಂಡು ಕಾಲೇಜ್ಗೆ ಹೋಗ್ತಾಯಿದ್ರು ಅವ್ರಿಗೆ ಬಂದುಬಿಡುತ್ತೆ. ಸೊ ಇದು ಬಂದುಬಿಟ್ಟು ಯಾವುದೇ ಕಾಸ್ಟ್ ವೈಸ್ ಇಲ್ಲ, SC ST ಆ ಥರ ಯಾವುದೇ ಇಲ್ಲ, ಎಲ್ರಿಗೂ ಬರುತ್ತೆ. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ಮೋರ್ ಸ್ಕಾಲರ್ಶಿಪ್ ವೀಡಿಯೋಸ್ಗಾಗಲಿ ಮತ್ತು ಅಡ್ಮಿಷನ್ ಪ್ರೋಸೆಸ್ ವೀಡಿಯೋಸ್ಗಾಗಲಿ ನಿಮಗೆ, ಮತ್ತು ಯಾವುದಾದ್ರೂ ಜಾಬ್ ರಿಲೇಟೆಡ್ ಇನ್ಫಾರ್ಮೇಟಿವ್ ಆಗಿದ್ದರೆ ಅದ್ರ ಮೇಲೆ ಕೂಡ ವೀಡಿಯೋಸ್ನ ಮಾಡ್ತೀನಿ. ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಗೈಸ್, ಓಕೆನಾ? ಅದಕ್ಕೆ ನಮ್ಮ ಟೀಮ್ ಅವರು ರೆಸ್ಪಾಂಡ್ ಮಾಡ್ತಾರೆ. ನಿಮಗೆ ವಿತಿನ್ 1 ಅವರಲ್ಲಿ ನಿಮ್ಮ ರಿಪ್ಲೈ ನೀವು ಪಡ್ಕೊಳ್ತೀರಾ. ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ, ಓಕೆನಾ ಗೈಸ್? ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಏನಕ್ಕಂತಂದರೆ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿ ನಿಮಗೆ ತಲುಪಿಸೋ ಪ್ರಯತ್ನ ನಾವು ಮಾಡಿರ್ತೀವಿ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಓಕೆನಾ? ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ 2025, ಓಕೆನಾ? ಇದು ಬಂದುಬಿಟ್ಟು ಅಪ್ ಟು 25,000ವರೆಗೆ ಬರುತ್ತೆ. ಬಟ್ ಡಿಫ್ರೆಂಟ್ ಬರುತ್ತೆ, ಅದನ್ನು ಹೇಳ್ತೀವಿ ನೋಡಿ ಇಲ್ಲಿ. ಇದು ಬಂದುಬಿಟ್ಟು ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸ್ಟೂಡೆಂಟ್ಸ್ ಅಕೌಂಟ್ಸ್ ಯಾವುದಿರುತ್ತೆ ಅದಕ್ಕೆ ಯಾವುದೇ ಮಿಡಲ್ ವೇರ್ ಯಾವುದೇ ಇರೋದಿಲ್ಲ. ನೀವು ಅವ್ರನ್ನ ರೀಚ್ ಔಟ್ ಆಗಬೇಕು, ನೀವು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕಂತ ಏನಿಲ್ಲ. ಬಟ್ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಇದು ಸೋಷಿಯಲ್ ವೆಲ್ಫೇರ್ ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ, ಓಕೆನಾ? SSP ಸೇಮ್, ನೀವು SSP ಯಾವ ರೀತಿ ಪ್ರೊಸೆಸ್ನ ಫಾಲೋ ಮಾಡ್ತೀರಾ ಅದೇ ರೀತಿ ಅಪ್ಲೈ ಮಾಡೋದು ಕೂಡ ಸೇಮ್ ಇರುತ್ತೆ. ಯಾರಿಗೆ ಎಷ್ಟು ಹಣ ಸಿಗುತ್ತದೆ ಅಂತಂದರೆ, ಇದು ಬಂದುಬಿಟ್ಟು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ರಿಗೂ ಅಪ್ಲೈ ಆಗುತ್ತೆ. 8ನೇಯಿಂದ 10ನೇ ತರಗತಿ ಇರೋರಿಗೆ 2000 to 2500 ಸಿಗುತ್ತೆ. ಇದು ಇಯರ್ಲಿ, ನಾಟ್ ಎ ಮಂತ್ಲಿ, ವರ್ಷದಲ್ಲಿ ಒಂದು ಸಲ ಸಿಗುತ್ತೆ. ಪ್ರತಿ ವರ್ಷವೂ ನೀವು ಹಾಕ್ಬೋದು. PUC ITI ಡಿಪ್ಲೊಮಾ ಯಾರೆಲ್ಲ ಓದ್ತಿದ್ರೆ ಅವರಿಗೆ 2500ದಿಂದ 3000 ಸಿಗುತ್ತೆ. ಡಿಗ್ರಿ ಯಾರೆಲ್ಲ ಓದ್ತಿದ್ರೆ ಅವರಿಗೆ 5000ದಿಂದ 5500 ಸಿಗುತ್ತೆ. ಯಾವ ಡಿಗ್ರಿ ಅಂದರೆ BA BCom ಜನರಲ್ ಡಿಗ್ರಿ ಏನಿರುತ್ತಲ್ವ ಅವರಿಗೆ 5000ದಿಂದ 5500. ಪ್ರೊಫೆಷ್ನಲ್ ಡಿಗ್ರಿ ಅಂತ ಇರುತ್ತೆ, ಲೈಕ್ ಇಂಜಿನಿಯರಿಂಗು, ಮೆಡಿಕಲ್, ಅವರಿಗೆ 10,000ದಿಂದ 11,000 ಸಿಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿಲ್ಲ MBA MTech ಈ ಥರ ಪೋಸ್ಟ್ ಗ್ರ್ಯಾಜುಯೇಷನ್ಸ್ ಡಿಗ್ರಿ ಅಂತ ಇರುತ್ತಲ್ಲ ಅವರಿಗೆ 20,000ದಿಂದ 25,000ದವರೆಗೆ ಹಣನ ಸಿಗುತ್ತೆ ಗೈಸ್, ಓಕೆನಾ? ಎಲ್ಲರೂ ಅಪ್ಲೈ ಮಾಡ್ಬೋದು. ನಾನು ಎಲಿಜಿಬಲ್ ಇದ್ದೀನ ಅಲ್ವಾ, ಸರ್ ನನ್ನ ಕಾಸ್ಟ್ ಇದು, ನಾನು ಎಲಿಜಿಬಲ್ ಇದ್ದೀನ ಇಲ್ವಾ, ನನ್ನ ರಿಸಲ್ಟ್ ಇಷ್ಟಿದೆ, ನಾನು ಎಲಿಜಿಬಲ್ ಇದ್ದೀನ ಇಲ್ವಾ ಅಂತ ಹಾಗೇನಿಲ್ಲ. ನೀವು ಈ ವರ್ಷ ಯಾವುದೇ ಒಂದು ಕಾಲೇಜ್ಗೆ ಅಡ್ಮಿಷನ್ ತೊಗೊಂಡು ಕಾಲೇಜಿಗೆ ಹೋಗ್ತಾ ಇದ್ದರೆ ನೀವು ಎಲಿಜಿಬಲ್, ನೀವು ಅಪ್ಲೈ ಮಾಡ್ಬೋದು. ಕಾಸ್ಟಲ್ಲಿ ಯಾವುದೂ ಮ್ಯಾಟರ್ ಆಗಲ್ಲ, ಎಲ್ಲರೂ ಅಪ್ಲೈ ಮಾಡ್ಬೋದು, ಓಕೆನಾ ಗೈಸ್? ಎಲಿಜಿಬಿಲಿಟಿ ಅರ್ಹತೆಗಳೇನೆಂದರೆ, ವಿದ್ಯಾರ್ಥಿನಿಯ ತಂದೆ ತಾಯಿ ಹೆಸರಿನಲ್ಲಿ, ನಿಮ್ಮ ತಂದೆ ತಾಯಿ ಹೆಸರಿನಲ್ಲಿ ಎಷ್ಟಾದರೂ ಹೊಲ ಇರಬೇಕು ಗೈಸ್. ಪಹಣಿ ಅಂತ ಇರುತ್ತೆ, 1 ಎಕರೆ ಅಂತ ಅಲ್ಲ, ಅರ್ಧ ಎಕರೆ, 20 ಗುಂಟೆ, ಎಷ್ಟಾದರೂ ಒಂದು ನಿಮ್ಮ ತಂದೆ ಇಲ್ಲ ನಿಮ್ಮ ತಾಯಿ ಹೆಸರಿನ ಮೇಲೆ ಹೊಲ ಇರಬೇಕು. ಮತ್ತು ನೀವೇನಂತಂದರೆ 8ನೇ ತರಗತಿಯಿಂದ PGವರೆಗೆ ಯಾವುದೇ ಒಂದು ಕ್ಲಾಸಲ್ಲಿ ಓದ್ತಾ ಇರಬೇಕು. 7ನೇ 6ನೇ ಇದ್ದರೆ ಬರೋದಿಲ್ಲ, 8ನೇ ಹಿಡಿದು ನೀವು ಯಾವುದೇ ಒಂದು ಕ್ಲಾಸಲ್ಲಿ ಓದ್ತಾ ಇದ್ರೂ ನಿಮಗೆ ಬರುತ್ತೆ. SSP NSP ಸ್ಕಾಲರ್ಶಿಪ್ ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ, ಇಲ್ಲ ಆಲ್ರೆಡಿ ಅಮೌಂಟ್ ಬಂದಿದೆ ನನಗೆ, ನಾನು ಎಲಿಜಿಬಲ್ ಇದ್ದೀನಾ ಇಲ್ಲ ಅಂತಂದರೆ ಎಲಿಜಿಬಲ್ ಇದ್ದೀರಾ, ಇದು ಕೂಡ ಎಕ್ಸ್ಟ್ರಾ ಬೆನಿಫಿಟ್, ಓಕೆನಾ? ಇದು ಕೂಡ ಅನ್ವಯ ಆಗುತ್ತೆ. ಅರ್ಜಿ ಹೇಗೆ ಹಾಕೋದಂತ ನಾನು ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡ್ತೀನಿ, ಅದು ಇವಾಗ ಹೇಳೋದಿಲ್ಲ. ಡಾಕ್ಯುಮೆಂಟ್ಸ್ ಏನೇನು ಬೇಕಂದರೆ ಆಧಾರ್ ಕಾರ್ಡು, ಸೇಮ್ ನಿಮ್ಮ SSP ಸ್ಕಾಲರ್ಶಿಪ್ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಇಲ್ಲಿ ಅನ್ವಯ ಆಗುತ್ತೆ. ಆಧಾರ್ ಕಾರ್ಡ್ ಬೇಕು, ಸ್ಟ್ಯಾಟ್ಸ್ ID ಅಂತ ಇರುತ್ತೆ, ರೇಷನ್ ಕಾರ್ಡ್ ID, RTC ಪಹಣಿ ಅಂದರೆ ನಿಮ್ಮ ತಂದೆ ತಾಯಿ ಹೆಸರು ಮೇಲೆ ಹೊಲ ಇದ್ದರೆ ಪಹಣಿ ಇರುತ್ತೆ. ಪಹಣಿದು ಏನಂತಂದರೆ ನಂಬರ್ ಇದ್ದರೆ ಸಾಕು ಗೈಸ್, ಓಕೆನಾ? ಫಾರ್ಮರ್ ID, ಫ್ರೂಟ್ಸ್ ID ಅಂತ ಇರುತ್ತೆ, ಅದು ಬೇಕು. ಪಹಣಿದೇನು ನಂಬರ್ ಬೇಕಲ್ಲ, ಫ್ರೂಟ್ಸ್ ID ಇದ್ದರೆ ಸಾಕು. ಬ್ಯಾಂಕ್ ಪಾಸ್ಬುಕ್ ಸ್ಟೂಡೆಂಟ್ ನೇಮಲ್ಲೇ ಇರಬೇಕು. ಕಾಲೇಜ್ ಬೋನಫೈಡ್ ಅಂದರೆ ಫೀ ಪೇ ಮಾಡಿರೋ ರಿಸಿಪ್ಟು, ನೀವು ಫೀ ಒಂದು 500 ರೂಪಾಯಿ ಆಗಲಿ 300 ರುಪೀಸ್ ಆಗಲಿ ಫೀ ಪೇ ಮಾಡಿರೋ ರಿಸಿಪ್ಟ್ ಇದ್ದರೆ ಅದು ಕೂಡ ಅದು ಬೇಕೇ ಬೇಕು. ಅದಿಲ್ಲ ಅಂತಂದರೆ ನೀವು ಸ್ಟಡಿ ಸರ್ಟಿಫಿಕೇಟ್ ಬರ್ಸ್ಕೊಳ್ಬೋದು ಕಾಲೇಜಿಂದ. ಗೌರ್ಮೆಂಟ್ ಕಾಲೇಜೆಲ್ಲ ಫೀ ಏನು ಪೇ ಮಾಡಿರೋದಲ್ವ, ಇಲ್ಲ ಅಲ್ವಾ ನೀವು, ಅವರು ಸ್ಟಡಿ ಸರ್ಟಿಫಿಕೇಟ್ ಇದು ಮಾಡ್ಕೊಳ್ಬೋದು. ಯಾವುದಾದ್ರೂ ಕಾಸ್ಟ್ ಸರ್ಟಿಫಿಕೇಟ್ ನಿಮಗೆ ಅನ್ವಯ ಆದರೆ ಅದು ಬೇಕಾಗುತ್ತೆ, ಇಲ್ಲ ಅಂತಂದರೆ ಅದು ಕೂಡ ಪರವಾಗಿಲ್ಲ.
ಹಣ ಹೆಂಗೆ ಬರುತ್ತೆ ಅಂತಂದರೆ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೇನೆ ಬರುತ್ತೆ. ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ನೀವು ಸ್ಟೇಟಸ್ ನೋಡ್ಬೋದು. ಎಸ್ ಎಸ್ ಪಿ ಪೋರ್ಟಲ್ನಲ್ಲೇ ಅಪ್ಲಿಕೇಶನ್ ಹಾಕ್ಕೋಬೋದು. ಕಾಲೇಜ್ ವೆರಿಫಿಕೇಷನ್ ನಂತರ ಹಣ ಜಮಾ ಆಗುತ್ತದೆ. ಅಂತಂದರೆ ನೀವು ಅಪ್ಲೈ ಮಾಡಿದ್ಮೇಲೆ ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸ್ನ ಕೊಡಬೇಕಾಗಿರುತ್ತೆ. ಕೊಟ್ಟಿಲ್ಲ ಅಂದರೂ ಬರುತ್ತೆ, ಬಟ್ ಕೊಡಬೇಕಾಗುತ್ತೆ. ಅವಾಗ ಏನಂತಂದರೆ ಕಾಲೇಜ್ ವೆರಿಫಿಕೇಷನ್ ಆದಮೇಲೆ ನಿಮ್ಮ ತಾಲೂಕು ಸೋಷಿಯಲ್ ವೆಲ್ಫೇರ್ ಆಫೀಸ್ ಇಂದ ವೆರಿಫಿಕೇಷನ್ ಆಗಿಬಿಟ್ಟು ಎಸ್ ಎಸ್ ಪಿ ಅಮೌಂಟ್ ಯಾವ ಥರ ಬರುತ್ತೆ ಅದೇ ರೀತಿ ನಿಮಗೆ ಅಕೌಂಟ್ಗೆ ಹಣ ಜಮಾ ಆಗುತ್ತೆ. ಆಲ್ರೆಡಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಯಾವ ರೀತಿ ಆಗಬೇಕು, NSP-OTR ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು, ವಿದ್ಯಾಶ್ರೀ ಸ್ಕಾಲರ್ಶಿಪ್ ಯಾವ ರೀತಿ ಆಗಬೇಕು ಅನ್ನೋದು ನಾನು ವೀಡಿಯೋ ಮಾಡಿದ್ದೀನಿ. ಯಾರಾದರೂ ಹೊಸಬ್ರು ಇದ್ದರೆ ನಾನು ಇದು ವೀಡಿಯೋ ಲಿಂಕಲ್ಲಿ ಕೂಡ ವೀಡಿಯೋಸ್ನ ಕೊಟ್ಟಿರ್ತೀನಿ, ನೀವು ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಈಗ ಬನ್ನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಯಾವ ರೀತಿ ಅಪ್ಲೈ ಮಾಡಬೇಕನ್ನೋದನ್ನ ನಾನು ತೋರಿಸ್ತೀನಿ. ಇದು ಲಾಸ್ಟ್ ಡೇಟ್ ಬಂದುಬಿಟ್ಟು ಜನವರಿ ಅಂತ ಇದೆ, ಬಟ್ ಎಕ್ಸ್ಟೆಂಡ್ ಆಗುತ್ತೆ, ಡೋಂಟ್ ವರಿ. ಯಾರೆಲ್ಲ ಇವಾಗ ವೀಡಿಯೋ ನೋಡ್ತಿದ್ರೆ ಇವಾಗ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಆಮೇಲೆ ಅಪ್ಲೈ ಮಾಡ್ತೀನಿ ಅಂದರೆ ಆಮೇಲೆ ಅಪ್ಲೈ ಮಾಡಿ. ಎಂಡ್ ಡೇಟ್ ಬಂದು ಜನವರಿನಲ್ಲಿ ಇರುತ್ತೆ ಗೈಸ್. ಓಕೆನಾ? ಆಲ್ರೆಡಿ ಅಮೌಂಟ್ ಎಷ್ಟಿದೆ ಅನ್ನೋದನ್ನ ನಾನು ಹೇಳಿದ್ದೀನಿ. ನೀವು ಫಾರ್ಮರ್ ಚಿಲ್ಡ್ರನ್ಸ್ ಆಗಿದ್ದರೆ ಆಯಿತು, ನಿಮಗೆ ಅಮೌಂಟ್ನ ಬಂದುಬಿಡುತ್ತೆ. ಜಸ್ಟ್ ಅಪ್ಲೈ ಮಾಡೋದೊಂದು ನಿಮ್ಗೆ ಇದರಲ್ಲಿ ಉಳ್ಕೊಂಡಿರುತ್ತೆ. ಮತ್ತು ಅದೇ ಆದಮೇಲೆ ಏನಂತಂತಂದರೆ ನಿಮ್ಮ ತಂದೆ ತಾಯಿಯವ್ರಿಗೆ ಕೇಳಿ ಫ್ರೂಟ್ಸ್ ಐ ಡಿ ಏನಾದರೂ ಇದೆಯಾ ಅಂತ. ಫ್ರೂಟ್ಸ್ ಐ ಡಿ ಅಂತಂದರೆ ಫಾರ್ಮರ್ ರಿಜಿಸ್ಟ್ರೇಷನ್ ಐ ಡಿ ಅಂತ ಇರುತ್ತೆ. ಅದು ನಿಮ್ಮ ತಂದೆ ತಾಯಿ ಹೆಸರಿನ ಮೇಲೆ ಹೊಲ ಇದ್ದರೆ ಆ ಹೊಲದ ಮೇಲೆ ಐ ಡಿನ ಜನ್ರೇಷನ್ ಮಾಡ್ಕೊಂಡಿರ್ತಾರೆ. ಲೈಕ್ ಏನಂತಂತಂದರೆ ನಿಮ್ಮ ಹೋಬಳಿ ಮಟ್ಟದ ಕೃಷಿ ಇಲಾಖೆಯಲ್ಲಾಗಲಿ ಇಲ್ಲ ಆನ್ಲೈನಲ್ಲಾಗಲಿ ಅವ್ರಿಗೆ ಏನಾದರೂ ಅವಶ್ಯಕತೆ ಇದ್ದಾಗ ಜನ್ರೇಟ್ ಮಾಡಿಕೊಂಡ್ರೆ ಅದು ಕೂಡ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಂಡು ಇದು ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ಫ್ರೂಟ್ಸ್ ಐ ಡಿ ಇಲ್ಲ ಅಂತಂದರೆ ನೀವು ಕೂಡ ಆನ್ಲೈನಲ್ಲೇ ಕ್ರಿಯೇಟ್ ಮಾಡ್ಕೊಳ್ಬೋದು. ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡಿರ್ತೀನಿ. ನಿಮಗೆ ಫ್ರೂಟ್ಸ್ ಐ ಡಿ ಜನ್ರೇಷನ್ ವೀಡಿಯೋ ಬೇಕಂದರೆ ಫ್ರೂಟ್ಸ್ ಐ ಡಿ ವೀಡಿಯೋ ಅಂತ ಹಾಕಿರಿ ಕಮೆಂಟ್ಸು, ನಾನು ಮಾಡ್ತೀನಿ. ಡಾಕ್ಯುಮೆಂಟ್ಸ್ ಎಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ಯಾವ ರೀತಿ ಅಂತ. ಇವಾಗ ಯಾವ ರೀತಿ ಅಪ್ಲೈ ಅಂತ ಹೇಳ್ತೀನಿ ನೋಡಿ. ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಪೋರ್ಟಲ್ಗೆ ಹೋಗಿ ಅಂತಂದರೆ SSP ಪೋಸ್ಟ್ ಮೆಟ್ರಿಕ್ karnataka.government.in ಅನ್ನೋ ಸ್ಕಾಲರ್ಶಿಪ್ಗೆ ಹೋದ್ಮೇಲೆ ಈ ರೀತಿ ಬಂದುಬಿಡುತ್ತೆ. ಓಕೆನಾ? ಇಲ್ಲಿ ಬಂದಮೇಲೆ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವೇನು ಮಾಡಬೇಕಂತಂದರೆ ಎಲ್ಲ ಡೀಟೇಲ್ಸು ಫಿಲ್ ಮಾಡಬೇಕಾಗತ್ತೆ. ಓಕೆನಾ ಗೈಸ್? ಅಲ್ಲಿ ಏನೇನು ಸ್ಟೆಪ್ಸ್ ಎಲ್ಲ ಬರುತ್ತೆ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಅಂತ ಬರುತ್ತೆ. ಅಲ್ಲಿ ಅವಾಗ ಏನು ಮಾಡುತ್ತೆ, ನೀವು ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಅವಾಗ ನಿಮ್ಮ ಪೇರೆಂಟ್ಸ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೂಡ ಎಂಟರ್ ಮಾಡಬೇಕಾಗುತ್ತೆ. ಏನಕ್ಕಂದರೆ ಫ್ರೂಟ್ಸ್ ಐ ಡಿನ ಫಿಟ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ. ಮತ್ತು ಅದಾದಮೇಲೆ ಏನಂತಂದರೆ ನಿಮ್ಗೆ ಏನಾದರೂ ಅಪ್ಲೈ ಮಾಡೋದು ಗೊತ್ತಾಗ್ತಿಲ್ಲ ಅಂತಂದರೆ ನಿಮ್ಮ ನಿಯರ್ ಕಂಪ್ಯೂಟರ್ ಸೆಂಟರ್ ಇರುತ್ತೆ ನೋಡಿ, ಇಂಟರ್ನೆಟ್ ಸೆಂಟರ್. ಅಲ್ಲಿ ಹೋಗಿಬಿಟ್ಟು ಸರ್ ನಾನು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಹಾಕ್ಬೇಕಂತ ಇದ್ದೀನಿ ಅಂತಂದರೆ ಅವ್ರಿಗೆ ಗೊತ್ತಿರುತ್ತೆ ಆಲ್ರೆಡಿ. ಏನಕ್ಕಂದರೆ ಇದು ಗೌರ್ಮೆಂಟ್ ವೆಲ್ ನೋನ್ ಸ್ಕಾಲರ್ಶಿಪ್, ಎಲ್ರಿಗೂ ಗೊತ್ತಿರುತ್ತೆ. ಅವ್ರ ಮುಖಾಂತರ ಕೂಡ ನೀವು ಹಾಕ್ಬೋದು, ಅಪ್ಲೈನ ಮಾಡ್ಬೋದು. ₹100 ಇಲ್ಲ ₹50 ತೊಗೊತಾರೆ. ಅದು ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲ ನೀವೇ ಮೊಬೈಲಲ್ಲಿ ನೋಡ್ಕೊಂಡು ಅಪ್ಲೈ ಮಾಡ್ತೀನಿ ಈ ವಿಡಿಯೋ ನೋಡ್ಕೊಂಡು ಅಂತಂದರೆ ನಾನು ಅದ್ರ ಬಗ್ಗೆನೂ ಕ್ಲಿಯರಾಗಿ ವಿಡಿಯೋನ ಮಾಡ್ತೀನಿ ಗೈಸ್. ಆಮೇಲೆ ನೀವು ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡಬೇಕು, ಇಲ್ಲಿ ಸ್ಟೆಪ್ಸ್ ಎಲ್ಲ ಫಿಲ್ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಕೊಟ್ಟಮೇಲೆ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡಬೇಕಂತಂದರೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಇದು ಓಪನ್ ಮಾಡಬೇಕು. SSP ಪೋರ್ಟಲ್ ಪೋಸ್ಟ್ ಮೆಟ್ರಿಕ್ government.in ಅಂತ ನಿಮ್ಮ SSP ID ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ಕ್ಲಿಕ್ ಮಾಡಿದ್ಮೇಲೆ ಇಯರ್ ವೈಸ್ ಡೇಟಾ ಸ್ಟೂಡೆಂಟ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬಂದುಬಿಡುತ್ತೆ ಗೈಸ್. ಓಕೆನಾ? ಇಯರ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಈ ವರ್ಷದ್ದು. ಇಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಅದು ಬಂದುಬಿಟ್ಟು SSP ಸ್ಕಾಲರ್ಶಿಪ್. ಇನ್ನೊಂದು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ KSDA ಅಂತ ಇರುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ KSDA ಅನ್ನೋದು ಯಾವುದಂತಂದರೆ ಅದು ಬಂದುಬಿಟ್ಟು ನಿಮ್ಮ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬಗ್ಗೆ ಇರುತ್ತೆ ಗೈಸ್. ಓಕೆನಾ? ಇಲ್ಲಿ ಎಲ್ಲನೂ ಡೀಟೇಲ್ಸ್ ಇದೆ ನೋಡಿ. ಈ ರೀತಿ ಒಂದು ಇಮೇಜ್ ಬರುತ್ತೆ, ಇಲ್ಲಿ ಎಲ್ಲನೂ ಡೀಟೇಲ್ಸ್ ಇರುತ್ತೆ. ನಿಮಗೆ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದು ಕೂಡ ನೀವು ನೋಡ್ಕೊಳ್ಬೋದು. ಸೊ ಅದಕ್ಕೋಸ್ಕರ ಎಲ್ಲರೂ ತಪ್ಪದೇನ ಅಪ್ಲೈ ಮಾಡಿ. ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ, ನಂಗೆ ಗೊತ್ತಾಗ್ತಿಲ್ಲ, ನಾನು ಅಪ್ಲೈ ಮಾಡಲ್ಲ, ಆ ರೀತಿ ಕೂತ್ಕೊಳ್ಳೋಕೆ ಹೋಗ್ಬಿಡಿ. ನಿಮ್ಮ ನಿಯರ್ ಇಂಟರ್ನೆಟ್ ಸೆಂಟರ್ಗೆ ಭೇಟಿ ಮಾಡಿಬಿಟ್ಟು ಅಪ್ಲೈನ ಮಾಡಿ. ಇಲ್ಲ ನಿಮ್ಗೆ ಇದ್ರ ಮೇಲೆ ಒಂದು ಡೆಡಿಕೇಟೆಡ್ ವೀಡಿಯೋ ಬೇಕಂತಂದರೆ ನಾನು ಮಾಡಿ ನಿಮಗೆ ಇನ್ಫಾರ್ಮೇಷನ್ನ ತಲುಪಿಸ್ತೀನಿ. ಆಲ್ರೆಡಿ SSP ವೀಡಿಯೋ ಮಾಡಿದ್ದೀನಿ ಮತ್ತು SSP ರಿಲೇಟೆಡ್ ಎಲ್ಲ ವೀಡಿಯೋನೂ ಮಾಡಿದ್ದೀನಿ. ಎಲ್ಲ ವೀಡಿಯೋನೂ ಈ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಓಕೆನಾ? ಇವಾಗ ನೀವೇನು ಮಾಡಬೇಕಂದ್ರೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಹಾಕಿ. ಕ್ವಶನ್ಸ್ ಇಲ್ಲ ಅಂದರೂ ಥ್ಯಾಂಕ್ ಯು ಸರ್ ಅಂತ ಕಮೆಂಟ್ ಹಾಕಿ. ಈ ಥರ ಏನಾದರೂ ಕಮೆಂಟ್ ಹಾಕಿ. ಸೊ ನಮಗೂ ಉತ್ಸಾಹ ಬರುತ್ತೆ ಇನ್ಫಾರ್ಮೇಷನ್ ನಿಮಗೆ ಜಾಸ್ತಿ ತಲುಪಿಸೋಕ್ಕೆ. ಓಕೆನಾ ಗೈಸ್? ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.